ಹಾಯ್ ಹಲೋ ಸ್ನೇಹಿತರೆ, ಮತ್ತೊಂದು ವ್ಲಾಗ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನೋಡ್ತಿರೋದು ನೀವು ನಮ್ಮ ದರ್ಶನ್ ಸರ್ ಅವರಿಗೆ ಈ ಒಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಏನೋ ಒಂದು ಕೇಸ್ನಲ್ಲಿ ಒದ್ದಾಡ್ತಿದ್ದಾರೆ. ಅವರು ಮತ್ತೆ ರಿಲೀಫ್ ಜೈಲಿಂದ ಹೊರಗೆ ಬಂದರೂ ಕೂಡ ಇನ್ನೂ ಅವರಿಗೆ ಆ ಒಂದು ಅಪರಾಧಿ ಸ್ಥಾನ ಹೋಗ್ತಿಲ್ಲ. ಅದರಿಂದ ದೋಷ ಮುಕ್ತರಾಗಲಿ ಅಂತೇಳಿ ನಾವು ಗತ್ತಿಗೆ ಭಾಗ್ಯವಂತಿ ದೇವಿಯನ್ನು ಬೇಡ್ಕೊಂಡು ಏನಪ್ಪ ಅಂತಂದ್ರೆ ಒಂದು 20 ರೂಪಾಯಿ ನೋಟ್ ಮೇಲೆ ಬರೆದು ನಾವು ಹುಂಡಿಗೆ ಹಾಕಿದ್ದೀವಿ ಸ್ನೇಹಿತರೆ. ಆ ತಾಯಿ ಆಶೀರ್ವಾದ ನೀಡಲಿ ಅವರಿಗೆ. ನಾವೇನು ಇದು ಪ್ರಚಾರಕ್ಕೆ ಮಾಡಿಲ್ಲ ಸ್ನೇಹಿತರೆ, ಕೇವಲ ಏನಪ್ಪ ಅಂತಂದ್ರೆ ನಮ್ಮ ಅಭಿಮಾನಕ್ಕಾಗಿ, ನಮ್ಮ ಏನು ದರ್ಶನ್ ಅವರ ಸರ್ ಮೇಲಿನ ಪ್ರೀತಿಗಾಗಿ ಮಾಡಿರೋ ಒಂದು ಈ ವಿಡಿಯೋ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ವೈರಲ್ ಆಗಿರತಕ್ಕಂಥ ಒಂದು ವಿಡಿಯೋ. ಗತ್ತರಿಗೆ ಭಾಗ್ಯವಂತಿದ್ದು ನೋಡಿರಬಹುದು ನೀವು. 20 ರೂಪಾಯಿ ನೋಟಿನ ಮೇಲೆ ನಮ್ಮ ಅತ್ತೆ ಬೇಗ ಮೇಲೆ ಹೋಗಲಿ ಅಂತೇಳಿ ಬರೆದು ಹಾಕಿದಳು. ಅದು ನಿಜನೋ ಸುಳ್ಳೋ ಗೊತ್ತಿಲ್ಲ. ಆ ತಾಯಿ ಒಳ್ಳೆಯವ್ರಿಗೆ ಒಳ್ಳೇದು ಮಾಡ್ತಾಳೆ, ಕೆಟ್ಟವ್ರಿಗೆ ಕೆಟ್ಟದ್ದು ಮಾಡ್ತಾಳೆ. ಹಾಗೆಲ್ಲ ಬರೆದು ಹಾಕಬಾರ್ದು ಸ್ನೇಹಿತರೆ. ಒಬ್ಬರಿಗೆ ಒಳ್ಳೆಯದು ಬಯಸಬೇಕು ಸ್ನೇಹಿತರೆ. ಒಬ್ಬರಿಗೆ ಒಳ್ಳೇದಾಗಲಿ ಅಂತೇಳಿ ಬಯಸಬೇಕು. ಹತ್ಯೆ ಶೋಷಣೆ ಹಿಂಗಾದರೆ ಇನ್ನು ಬೇರೆಯವ್ರ ಕತೆ ಹೆಂಗೆ? ಸೊ ಇದು ಒಂದು ದರ್ಶನ್ ಸರ್ ಅವರು ಮಾಡಿದ್ದು ಸರಿ ಅಂತೇಳಿ ನನಗೆ ಗೊತ್ತಿಲ್ಲ. ಅವ್ರು ಮಾಡಿದ್ದಾರೋ ಇಲ್ವೋ ಅಂತೇಳಿ ನಮಗೂ ಕ್ಲಿಯರಾಗಿ ಗೊತ್ತಿಲ್ಲ. ಆದರೂ ಕೂಡ ನಾವು ಅವರನ್ನು ಆ ಸ್ಥಾನದಿಂದ ತೆಗೆದು ಹಾಕಬೇಕು ಸ್ನೇಹಿತರೆ. ಅಪರಾಧಿ ಅಂತೇಳಿ ನೋಡೋದು ಬೇಡ. ಇನ್ನು ಮುಂದೆ ಆದರೂ ಅವರು ಕರೆಕ್ಟಾಗಿ ಜೀವನ ಮಾಡ್ತಾರೆ, ಕರೆಕ್ಟಾಗಿ ತಿದ್ಕೋತಾರೆ. ತಮ್ಮ ಜೀವನದಲ್ಲಿ ಈ ರೀತಿ ಯಾವುದೇ ತಪ್ಪಾಗದೆ ರೀತಿ ನೋಡ್ಕೋತಾರೆ. ಏನಪ್ಪ ಅಂತಂದ್ರೆ ಯಾವುದೇ ಒಂದು ಪ್ರಕರಣದಲ್ಲಿ ಆಗಿರ್ಬೋದು, ಯಾವುದೇ ಒಂದು ಸುದ್ದಿ ಆಗಿರ್ಬೋದು, ನೀವು ವರ್ಷಗಟ್ಟಲೆ ಏನಪ್ಪ ಅಂತಂದ್ರೆ ಅವರದೇ ಸುದ್ದಿಯನ್ನು ಯಾವುದೇ ಹೀರೋಗಳದ್ದು ನೋಡಿರಲ್ಲ ನೀವು. ಅದು ದರ್ಶನ್ ಅವ್ರನ್ನ ಮಾತ್ರ ನೀವು ನೋಡ್ತಿರ್ಬೋದು. ಅದು ಅವರಿಗಿರೋ ಕ್ರೇಜು, ಅವರಿಗಿರೋ ಒಂದು ಫ್ಯಾನ್ ಫಾಲೋವಿಂಗ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ. ಅವರ ಒಂದು ಸುದ್ದಿ ಅಂದರೆ ಅವರ ಅಭಿಮಾನಿಗಳು ಹುಚ್ಚೆದ್ದು ನೋಡ್ತಾರೆ. ಅವರಿಗೆ ಯಾವುದೇ ಒಂದು ಆಪತ್ತು ಬರದೇ ಇರಲಿ, ಅವರಿಗೆ ಏನಪ್ಪ ಅಂತಂದ್ರೆ ಯಾವುದೇ ರೀತಿ ಕೆಡಕು ಆಗದೇ ಇರಲಿ ಅಂತೇಳಿ ನಾವು ಒಂದು ಇದು ಯಾವುದು ಗತ್ತರ್ಗಿ ತಾಯಿ ಆಶೀರ್ವಾದ ಪಡೆದು, ಭಾಗ್ಯವಂತಿದ್ದೇವೆ ಆಶೀರ್ವಾದ ಪಡೆದು ಆ ಒಂದು ಕಾರ್ಯವನ್ನು ಮಾಡಿದ್ದೀವಿ ಸ್ನೇಹಿತರೆ. ಇದು ನೋಡ್ತಾ ಇದ್ದೀರಾ ಭೀಮಾ ಬ್ಯಾರೇಜ್, ಗತ್ತರ್ಗಿ ಬ್ಯಾರೇಜ್. ಇಲ್ಲಿಂದ ಸ್ನೇಹಿತರೆ ಭೀಮಾ ನದಿ ಮುಂದೆ ಗತ್ತರ್ಗಿ ನಂತರ ಗಣಗಾಪುರ ಕ್ಷೇತ್ರಕ್ಕೂ ಕೂಡ ಈ ಒಂದು ಇದೇ ನದಿ ಹೋಗುತ್ತೆ. ಇವು ಎರಡೂ ಪುಣ್ಯಕ್ಷೇತ್ರಗಳು ಸ್ನೇಹಿತರೆ, ನಮ್ಮ ಭಾಗದ ಪುಣ್ಯಕ್ಷೇತ್ರಗಳು. ಇಲ್ಲಿ ಈ ನದಿಯನ್ನು ಇತ್ತೀಚೆಗೆ ತುಂಬ ಮಲಿನ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಕಿಡಿಗೇಡಿಗಳು ಅಲ್ಲಿ ಮದ್ಯಪಾನವನ್ನು ಮಾಡೋದು, ಅದರ ಪ್ಲಾಸ್ಟಿಕ್ಗಳನ್ನು ಕೊಡೋದು. ಅಲ್ಲಿ ಬ್ಯಾರೇಜ್ ಹತ್ತಿರನೇ ಸಾಕಷ್ಟು ಹೊಲಸು ಪ್ಲಾಸ್ಟಿಕ್ ಇತ್ತು ಸ್ನೇಹಿತರೆ. ಅದರಿಂದ ಅದನ್ನು ತಪ್ಪಿಸಬೇಕು. ದೇವರ ಹೆಸರಿನಲ್ಲಿ ಏನಪ್ಪ ಅಂತಂದ್ರೆ ಇಂಥ ಒಂದು ಪರಿಸರವನ್ನು ಹಾಳು ಮಾಡದೆ ಒಂದು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಸ್ನೇಹಿತರೆ. ಯಾರೂ ಕೂಡ ಈ ಒಂದು ಭೀಮಾ ನದಿಯ ತೀರದಲ್ಲಿ ಈ ರೀತಿಯಾಗಿ ಕೊಳಕಾಗಿ ಮಾಡಬಾರ್ದು ಸ್ನೇಹಿತರೆ. ಅದು ನಮ್ಮ ಭಾಗದ ಜೀವನದಿ ಸ್ನೇಹಿತರೆ. ಭೀಮಾ ನದಿ ಉತ್ತರ ಕರ್ನಾಟಕ ಜೀವನದಿ. ಧನ್ಯವಾದಗಳು ಸ್ನೇಹಿತರೆ.